अथ द्वितीयोऽध्यायः सांख्ययोगः। संजय उवाच तं तथा कृपयाविष्टम् अश्रुपूर्णाकुलेक्षणं विषीदन्तमिदं वाक्यं मुवाच मधुसूदनः। ಅಧ್ಯಾಯ 2 ಸಾಂಖ್ಯಯೋಗ. ಮಹಾಭಾರತ ಯುದ್ಧದ ದೃಶ್ಯಾವಳಿಗಳನ್ನು ವ್ಯಾಸ ಮಹರ್ಷಿಗಳು ತನಗೆ ಕರುಣಿಸಿದ ವಿಶೇಷ ಚಕ್ಷುಗಳಿಂದ ಕಾಣುತ್ತಿರುವ ಸಂಜಯನು ಧೃತರಾಷ್ಟ್ರರನ್ನು ಕುರಿತು ಹೀಗೆಂದನು. ಈ ಪ್ರಕಾರವಾಗಿ ಕರುಣಭಾವ ಹೊಂದಿದವನಾಗಿ, ಕಣ್ಣುಗಳಲ್ಲಿ ಕಂಬನಿ ತುಂಬಿಕೊಂಡು ಮಂಜಾದ ಕಣ್ಣುಗಳನ್ನುಳ್ಳವನಾಗಿ, ವಿಷಣ್ಣ ಮನಸ್ಕನಾಗಿ ಕೈಚೆಲ್ಲಿ ಕುಳಿತಿರುವ ಅರ್ಜುನನನ್ನು ಕುರಿತು ಮಧುಸೂದನನು ಹೀಗೆ ಹೇಳಿದನು. ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಬಂದಿರುವುದು ಧ್ವನಿಪೂರ್ಣವಾಗಿಯೇ ಇದೆ. ಏಕೆಂದರೆ ಶ್ರೀಕೃಷ್ಣ ಮಧು ಎನ್ನುವ ರಾಕ್ಷಸನ ಸಂಹಾರ ಮಾಡಿದ್ದ. ಈಗ ಅರ್ಜುನನ ಮನಸ್ಸನ್ನು ಆವರಿಸಿರುವುದು ಅಜ್ಞಾನವೆಂಬ ರಾಕ್ಷಸನೇ ಆಗಿದ್ದು, ಅದನ್ನು ನಿವಾರಿಸಲು ಶ್ರೀಕೃಷ್ಣ ಮುಂದಾಗುತ್ತಿದ್ದಾನೆ ಎಂಬುದೇ ಇಲ್ಲಿಯ ಧ್ವನ್ಯಾರ್ಥ. ಶ್ರೀ ಭಗವಾನುವಾಚ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಎಲೆಯ ಅರ್ಜುನ, ಏನಾಶ್ಚರ್ಯವಿದು! ಈ ಕಲ್ಮಶವು ನಿನಗೆ ಹೇಗೆ ತಾನೇ ಬಂತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಲ್ಮಶವು ಭೂಷಣವಲ್ಲ. ಈ ರೀತಿಯ ಮೋಹ ನಿನ್ನನ್ನು ಆವರಿಸಿಕೊಂಡಿದ್ದಾದರೂ ಹೇಗೆ? ಆರ್ಯರಿಗೆ ಅಯೋಗ್ಯವು, ಸ್ವರ್ಗಗತಿಗೆ ವಿರೋಧವು, ಅಪಕೀರ್ತಿಯನ್ನು ಉಂಟು ಮಾಡುವುದೂ ಆದ ಈ ಮೋಹ ಇಂತಹ ವಿಷಮ ಸಮಯದಲ್ಲಿ ನಿನಗೆ ಹೇಗೆ ಬಂದಿತು ಎಂದು ಶ್ರೀಕೃಷ್ಣ ಅರ್ಜುನನನ್ನು ಕೇಳುತ್ತಿದ್ದಾನೆ. ಕ್ಷತ್ರಿಯ ಸಂಜಾತನಾದ ಅರ್ಜುನ ಶತ್ರುಗಳ ಸಮ್ಮುಖದಲ್ಲಿ ಬಂಧುಗಳೆಂಬ ಮೋಹದಿಂದ, ಅನುಕಂಪದ ಭಾವದಿಂದ ಶಸ್ತ್ರವನ್ನು ಕೆಳಗಿಟ್ಟಿದ್ದು ಶ್ರೀಕೃಷ್ಣನಿಗೆ ನಿಜಕ್ಕೂ ಅಚ್ಚರಿಯಾಗಿದೆ. ಈ ಹೇಡಿತನ, ಕರ್ತವ್ಯ ಲೋಪ ಇವುಗಳನ್ನು ತನ್ನ ಪರಮಸಖನಾದ ಅರ್ಜುನನಲ್ಲಿ ಆತ ನಿರೀಕ್ಷಿಸಿರಲಿಲ್ಲ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तमिदं वाक्यं मुवाच मधुसूदनः. श्रीभगवानुवाच कुतस्त्वाकश्मलमिदं विषमे समुपस्थितम् अनार्यजुष्टमस्वर्ग्यम् अकीर्तिकरमर्जुन.